ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಕೋಡಂಬಲ್ ಗ್ರಾಮದಲ್ಲಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ಕ್ರೈಸ್ತ ಸಮುದಾಯದ ಮಕ್ಕಳಿಗೆ ಮೆಥೋಡಿಸ್ಟ್ ಚರ್ಚ್ ಕೋಡಂಬಲ್ ವತಿಯಿಂದ ಕಿರು ಕಾಣಿಕೆ ಕೊಟ್ಟು ಸನ್ಮಾನಿಸಲಾಯಿತು. 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಗೌರವ ಕಾಣಿಕೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಮೇಣದ ಬತ್ತಿ ಬೆಳಗುವ ಮುಖಾಂತರ ಚಾಲನೆಯನ್ನು ನೀಡಲಾಯಿತು. ಧನ್ರಾಜ್ ಸಭಾಪಾಲಕರು, ಮೇರಿ ಮಾರ್ಗರೇಟ್, ಸಹೋದರಿ ವಿಜಯಕುಮಾರ್ ದೊಡ್ಡಮನಿ, ನ್ಯಾಯವಾದಿಗಳು, ಸುಂದರ್ ಮಾಸ್ಟರ್, ನಿವೃತ್ತ ಶಿಕ್ಷಕರು ಹಾಗೂ ಸಮಾಜದ ಮುಖಂಡರು, ಮಕ್ಕಳು, ಮಹಿಳೆಯರು ಉಪಸ್ಥಿತರಿದ್ದರು. ಸಭಾಪಾಲಕರು ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿದರು. ರಮೇಶ್ ಕುಡಂಬಲ್, ಜೆಕೆ ನ್ಯೂಸ್ ಕನ್ನಡ, ಚಿಟಗುಪ್ಪ. ಎಲ್ಲ ಹಿರಿಯರೇ, ಎಲ್ಲ ಕಿರಿಯರೇ, ಇವತ್ತು ಕುಡಂಬಲ್ ಸಭೆಯಲ್ಲಿ ಅದ್ಭುತವಾದಂತ ಕಾರ್ಯಕ್ರಮ ಜರುಗಿದೆ. ನಂಗೆ ಬಹಳ ಹೆಮ್ಮೆ ಅನಿಸ್ತದೆ. ಇಷ್ಟು ಮಕ್ಕಳನ್ನ ನೋಡುವಾಗ ನಾಳೆ ಕುಡಂಬಲ್ ಸಭೆಯಿಂದ ಎಷ್ಟು ಮಕ್ಕಳು ದೊಡ್ಡ ಒಂದು ಸೇವೆಯಲ್ಲಿ ಇರ್ತಾರೆ. ದೇವರ ಭಯವೇ ಜ್ಞಾನಕ್ಕೆ ಮೂಲ. ವಿದ್ಯಾರ್ಥಿಗಳೇ, ನೀವು ಯಾವಾಗ್ಲೂ ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ಶುಭಾಶೀರ್ವಾದಗಳನ್ನ ಹೇಳ್ತಾ ನೀವು ಸದಾ ಪ್ರಾರ್ಥಿಸ್ಬೇಕು. ನಿಮ್ಮ ಗುರಿ ಏನಾಗಿದೆ ಆ ಗುರಿಯನ್ನ ಮುಟ್ಟುವವರೆಗೆ ನೀವು ಡಾಕ್ಟರ್ ಆಗ್ಬೇಕಂತಿರ್ಬೋದು, KS ಕಟ್ಟಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ನೀವು ಮಾಡ್ತಕ್ಕಂತ ಒಂದು ಗುರಿಯನ್ನ ಮುಟ್ಲಿಕ್ಕೆ ನೀವು ಪ್ರಯತ್ನ ಪಟ್ಟಿದೆಯಾದರೆ ದೇವ್ರು ನಿಮ್ಮ ಸಹಾಯಕನು, ಆಧಾರನು, ರಕ್ಷಕನೂ ಆಗಿದ್ದು ನಡೆಸ್ತಾನೆ. ತಂದೆ ತಾಯಿಗಳಿಗೆ ವಿಧೇಯರಾಗಿ, ಹಿರಿಯರಿಗೆ ವಿಧೇಯರಾಗಿ, ಸಭೆಗೂ ವಿಧೇಯರಾಗಿ ನೀವು ಒಂದು ದೊಡ್ಡ ಹುದ್ದೆಯಲ್ಲಿದ್ದಾಗ ಇಡೀ ಸಭೆ ಇವತ್ತು ಯಾವ ರೀತಿಯಲ್ಲಿ ನಿಮ್ಮನ್ನ ಸನ್ಮಾನಿಸಿದೆ ಅದೇ ರೀತಿಯಲ್ಲಿ ನಿಮ್ಮನ್ನ ಸನ್ಮಾನಿಸಲಿಕ್ಕೆ ಆಗ್ತದೆ. ನೀವು ಮುಂದೆ ನೋಡುವಂತ ವಿದ್ಯಾರ್ಥಿಗಳಾಗಿರ್ಬೇಕು. ದೇವರು ನಿಮ್ಮನ್ನ ಆಶ್ರಯಿಸಲಿ. ನೀವು ಉತ್ತಮವಾದ ಪ್ರಜೆಗಳಾಗಿ ಮಾನವೀಯ ಗುಣಗಳನ್ನ ಧರಿಸಿಕೊಂಡು ನೀವು ಸದಾ ಸಭೆಗೆ, ಸಮಾಜಕ್ಕೆ ಉತ್ತಮ ಜೀವಿತವನ್ನು ರೂಪಿಸಿ, ಬಾಳ ಭವಿಷ್ಯವನ್ನು ರೂಪಿಸಿ ನಡೆಸಲಿ ಎಂಬುದಾಗಿ ನಾನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಒಂದು ಸಬ್ಬತ್ ದಿನದಲ್ಲಿ ಒಂದು ನಮ್ಮ ಕೋಡಂಬಲ್ ಸಭೆ ಮೆಥಡಿಸ್ಟ್ ಚರ್ಚ್ನಲ್ಲಿ ಮಕ್ಕಳಿಗೆ 10ನೇ ಕ್ಲಾಸ್ ಮತ್ತು PUCಯ ವಿದ್ಯಾರ್ಥಿಗಳು ಅವರು ಪ್ರಥಮ ಸ್ಥಾನ ಗಳಿಸಿ ಈ ಒಂದು ಅಂಕಗಳನ್ನು ಗಳಿಸಿ ಮಕ್ಕಳನ್ನು ಆಯ್ಕೆ ಮಾಡಿ ಇವತ್ತಿನ ಅವ್ರಿಗೆ ಏನ್ ಮಾಡಿದೆವು ಅಂದ್ರೆ ನಾವು ಸನ್ಮಾನ ಮಾಡಿದೆವು. ಯಾಕಂದ್ರೆ ಅವರು ಇಡೀ ವರ್ಷವೆಲ್ಲ ಶ್ರಮ ಪಟ್ಟಿದ ಒಂದು ಶ್ರಮ ಫಲವೇ ಅವರು ಫಲಿತಾಂಶವನ್ನು ತೋರಿಸಿಕೊಟ್ಟದ. ಹೀಗಾಗಿ ಇವರು ಈ ಒಂದು ಅಭ್ಯಾಸದಿಂದ ಸತತವಾಗಿ ಅಭ್ಯಾಸ ಮಾಡಿದಂತ ಮಕ್ಕಳು ಮುಂದಿನ ಒಂದು ಜೀವನ ಉಜ್ವಲಗೊಳಿಸಬೇಕಾದರೆ ಅದೇ ರೀತಿಯಿಂದ ತಮ್ಮ ಅಭ್ಯಾಸವನ್ನು ಮುಂದುವರಿಸಬೇಕು. 10ನೇ ಕ್ಲಾಸ್ ಹಾಗೂ PUC ವಿದ್ಯಾರ್ಥಿಗಳಿಗೆ ನಾವು ಒಂದು ಸಂದೇಶ ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲದೇ ಇವತ್ತಿನ ಹಿಂದೆ ಬರ್ತಕ್ಕಂಥ ಈಗ 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳಿಗೆ ಅವರಿಗೂ ಸಹ ನಾವು ಹೇಳುವವರಾಗಿದ್ದೇವೆ. ಯಾವ ರೀತಿ ನಿಮ್ಮ ಅಣ್ಣತಮ್ಮರು ಒಂದು ಒಳ್ಳೆ ರೀತಿಯಿಂದ ಫಲಿತಾಂಶ ಪಡ್ಕೊಂಡು ಸನ್ಮಾನ ಹೊಂದಿರೋ ಅದೇ ರೀತಿಯಿಂದ ಹಿಂದೆ ಬರ್ತಕ್ಕಂಥ ಮಕ್ಕಳು ಸಹ ನೀವು ಉತ್ತಮರಾಗಿ ಫಲಿತಾಂಶ ಪಡ್ಕೊಂಡು ಸನ್ಮಾನಕ್ಕೆ ಒಳಗಾಗ್ಬೇಕಂತೇಳಿ ತಮ್ಮಲ್ಲಿ ಮಕ್ಕಳು ನಾಡಿನ ಕಣ್ಣುಗಳು, ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು. ಹಾಗಾಗಿ ಮಕ್ಕಳು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಮತ್ತು ಉನ್ನತ ಮಟ್ಟದಲ್ಲಿ ಅವರು ಹೆಚ್ಚಿನ ರ್ಯಾಂಕ್ ಗಳಿಸುವ ಮೂಲಕ ತಮ್ಮ ಪ್ರತಿಭೆಯನ್ನ ತೋರ್ಪಡಿಸುವ ಹಾಗೆ ಇವತ್ತು ದೇವರು ಕೃಪೆ ಮಾಡಿದ್ದಾನೆ ಮತ್ತು ನಮ್ಮ ಸಭೆ ವತಿಯಿಂದ ಆ ಮಕ್ಕಳನ್ನ ಸನ್ಮಾನಿಸುತ್ತೇವೆ. ದೇವರ ಆಶೀರ್ವಾದವನ್ನು ಅವರಿಗೋಸ್ಕರ ನಾವು ಘೋಷಿಸುತ್ತೇವೆ. ಯಾಕಂದ್ರೆ ಸಭೆಯಲ್ಲಿ ಅವರು ಒಳ್ಳೆ ನಡವಳಿಕೆಯಿಂದ ಮಾತ್ರವಲ್ಲದೆ ತಮ್ಮ ಜೀವಿತದಲ್ಲಿ ತಮ್ಮ ತಂದೆ ತಾಯಿಯ ಪರಿಶ್ರಮವನ್ನ ಗಮನಿಸಿ ಹೆಚ್ಚಿನ ರೀತಿಯಲ್ಲಿ ಅವರು ಪರಿಶ್ರಮ ಪಟ್ಟು ಓದಿದ್ದಾರೆ. ಅವರು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ. ತಮ್ಮ ಕ್ಲಾಸ್ನಲ್ಲಿ ತಮ್ಮ ಒಂದು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ್ದಾರೆ. ಅವರು ಮುಂದೆ ನಾಡಿಗೆ ಮಾದರಿಯಾಗಿ ಬೆಳೆಯಲೆಂದು ನಾವು ಹಾರೈಸುತ್ತೇವೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD
ಕೋಟೆ ಸಂಗಮೇಶ್ ಚಿದ್ರಿ ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.